ಸೊ ಇದರಿಂದ ಆಚೆ ಬರೋದು ಹೇಗೆ ಬ್ಲಾಕ್ ಮ್ಯಾಜಿಕ್ ಇಂದ ವಶೀಕರಣ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಈ ರೀತಿಯಾದಂತಹ ಒಂದು ಸೆನ್ಸಿಟಿವ್ ವಿಚಾರದ ಬಗ್ಗೆ ಇವತ್ತು ಮಾತಾಡ್ತಾ ಇದೀವಿ. ಸೊ ಈ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ನನ್ ಜೊತೆಗೆ ಸೈಕಿಕ್ ಹೀಲರ್ ಹಾಗೆ ರೀಡರ್, ಆಧ್ಯಾತ್ಮಿಕ ಚಿಂತಕಿ ಆಗಿರುವಂತಹ ಶ್ವೇತಾ ಆನಂದ್ ಅವರಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ, ಪ್ರೋಗ್ರಾಮ್ನ ಪ್ರಾರಂಭ ಮಾಡೋಣ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ಮ್ಯಾಮ್ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಮ್ಯಾಮ್ ನಮಗೆ ಫಸ್ಟ್ ಪಾಡ್ಕಾಸ್ಟ್ ಅಲ್ಲಿ. ಒಂದಷ್ಟು ಮೆಸೇಜ್ಗಳು ನಿಮಗೂ ಕೂಡ ಬಂದಿರುತ್ತೆ. ನಾನು ನಿಮಗೂ ಕೂಡ ಅದನ್ನ ಹೇಳ್ತಾ ಇದ್ದೆ ಮ್ಯಾಮ್, ಈ ತರ ಬಂದಿದೆ, ಏನೋ ಕಷ್ಟ ಅಂತೆ ಅವರಿಗೆ ನೋಡಿ ಅಂತ. ಸೊ ಹೇಗಿತ್ತು ಮ್ಯಾಮ್ ರೆಸ್ಪಾನ್ಸ್? ರೆಸ್ಪಾನ್ಸ್ ಚೆನ್ನಾಗಿತ್ತು. ಆಕ್ಚುಲಿ ನಾನು ಅನ್ಕೊಂಡೆ ಇದು ಕರ್ಮ ಸಿದ್ಧಾಂತ ಅಂತ ಬರುವಾಗ ಯಾರು ನೋಡಲ್ಲ, ಬಿಕಾಸ್ ಯೂಶಲಿ ತುಂಬಾ ವಯಸ್ಸಾದವರು ಅಥವಾ ಏನೋ ಅಂತ ಲಾಟ್ ಮಾತ್ರ ನೋಡ್ತಾರೆ ಅಂತ. ಬಟ್ ಐ ಥಿಂಕ್ ಎಲ್ಲ ಲೈಕ್ ಏನೋ ಎಲ್ಲ ಏಜ್ ಗ್ರೂಪ್ ಕೂಡ ನೋಡಿದ್ದಾರೆ. ಅಂಡ್ ಇನ್ನೂ ಒಂದು ಸರ್ಪ್ರೈಸಿಂಗ್ ವಿಷಯ ಏನು ಅಂತಂದ್ರೆ, ನಾನು ಅನ್ಕೊಂಡೆ ನಾವೆಲ್ಲ ಅಂದ್ರೆ ಆಧ್ಯಾತ್ಮದಲ್ಲಿ ಇದೀವಿ, ಸೊ ಧರ್ಮ ಕರ್ಮ ಇದೆಲ್ಲ ಸ್ವಲ್ಪ ಜಾಸ್ತಿ ಅಂತ. ಬಟ್ ನನ್ಗೆ ಸಿಕ್ಕಂತ ರೆಸ್ಪಾನ್ಸ್ ಪ್ರಕಾರ ನೋಡಿದ್ರೆ ಪ್ರತಿಯೊಬ್ರು ಇಟ್ ವಾಸ್ ಲೈಕ್ ಮ್ಯಾಮ್ ತುಂಬಾ ಎಕ್ಸೈಟಿಂಗ್ ಟಾಪಿಕ್. ಈ ಚಿಕ್ಕ ಹುಡುಗರು, ಕಾಲೇಜ್ ಓದೋರು, ಈ 10th ಸ್ಟ್ಯಾಂಡರ್ಡ್, ಇವರು ಕೂಡ ದೇ ಲೈಕ್ ಓ ಇಟ್ ಮೇಕ್ ಸೆನ್ಸ್, ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ. ನಾನು ಮೊದ್ಲೆಲ್ಲ ಬೈತಾ ಇದ್ದೆ, ಯಾತಕ್ಕೆ ಈ ತರ ತಂದೆ ಈ ತರ ತಾಯಿ ಅಂತೆಲ್ಲ ಹೇಳಿ ನಾನು ಅನ್ಕೋತಾ ಇದ್ದೆ, ಸೊ ಇವಾಗ ನನಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ. ಪಲ್ಲವಿ ಮ್ಯಾಮ್ ಮತ್ತೊಂದು ನಾನು ಹೇಳ್ದೆ, ಇವತ್ತಿನ ಟಾಪಿಕ್ ಬಹಳ ಸೆನ್ಸಿಟಿವ್ ಟಾಪಿಕ್, ಅದನ್ನ ಹುಷಾರಾಗಿ ಮಾತಾಡ್ಬೇಕು. ಜೊತೆಗೆ ಅವರು ವೀಕ್ಷಕರು ಹೇಗೆ ತಗೊಳ್ತಾರೆ ಅದು ಅವರಿಗೆ ಬಿಟ್ಟಿರುವಂತದ್ದು. ಒಂದು ಇನ್ಫಾರ್ಮೇಶನ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಹೌದು ಮ್ಯಾಮ್, ನಾನು ರೀಸೆಂಟ್ ಆಗಿ ಒಂದಷ್ಟು ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತಾ ಇದ್ದೆ. ಬ್ಲಾಕ್ ಮ್ಯಾಜಿಕ್ ಮಾಡಿರೋದು ಅಂತಂದ್ರೆ ಗ್ರೌಂಡ್ ನಲ್ಲೇ ಒಂದಷ್ಟು ವಿಡಿಯೋಸ್ ಗಳು ವೈರಲ್ ಆಗಿತ್ತು. ಸೊ ಇದೆಲ್ಲ ಅಂದ್ರೆ ಅಲ್ಲೆಲ್ಲ ಹೇಗ್ ವರ್ಕ್ ಆಗುತ್ತೆ ಅಂತ, ಇದು ಏನ ಮ್ಯಾಮ್ ಅದು? ಅದೇ ನೀವು ಆ ರೀಸೆಂಟ್ ಆಗಿ ಒಂದು ವಿಡಿಯೋ ವೈರಲ್ ಆಗಿತ್ತಲ್ಲ, ಫುಟ್ಬಾಲ್, ಘಾನಾ ಮತ್ತೆ ಪನಾಮಾ. ಓಕೆ, ಒಂದು ಚಿಕ್ಕದ ಒಂದು ಬ್ಯಾಕ್ ಗ್ರೌಂಡ್ ಕೊಡೋಣ ನಮ್ಮ ವೀಕ್ಷಕರಿಗೆ. ಸೊ ಬೇಸಿಕಲಿ ಏನಾಗುತ್ತೆ, ಘಾನಾ ಮತ್ತೆ ಪನಾಮಾ ಫುಟ್ಬಾಲ್ ಮ್ಯಾಚ್ ನಡೀತಾ ಇರತ್ತೆ. ಎಲ್ಲರೂ ಅನ್ಕೋತಾರೆ ಇನ್ನೇನು ಘಾನಾ ಸೋತ್ ಬಿಡತ್ತೆ ಅಂತ. ಆ ಟೈಮಲ್ಲಿ ಒಬ್ಬಾತ ಬರ್ತಾನೆ, ಕಪ್ಪಗಿರ್ತಾನೆ, ಅವನು ಕೂದಲೆಲ್ಲ ಬಿಟ್ಕೊಂಡು, ಹಾಗೆ ಒಂದು ಪೌಡರ್ನ ತಗೊಂಡು ಇದು ಮಾಡಕ್ ಶುರು ಮಾಡ್ತಾನೆ, ಬ್ಲೋ ಮಾಡಕ್ಕೆ ಊದಕ್ ಶುರು ಮಾಡ್ತಾನೆ. ಸೊ ಏನಾಗತ್ತೆ, ಇನ್ ಕೆಲವೇ ನಿಮಿಷ ಇದೆ ಅನ್ನಂಗೆ ಘಾನಾ ಗೋಲ್ ಹೊಡೆದ್ಬಿಟ್ಟು ದೇ ವಿನ್ ದ ಮ್ಯಾಚ್. ಸೊ ಎಲ್ಲಾ ಕಡೆ ಹೇಳಕ್ ಶುರು ಮಾಡ್ತಾರೆ, ಓ ಅವನು ಜೂಜು ಮಾಡಿದಾನೆ. ಸೊ ಜೂಜು ಇಸ್ ಲೈಕ್ ಆ ಬ್ಲಾಕ್ ಮ್ಯಾಜಿಕ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಜೂಜು ಅಂತ ಹೇಳ್ತೀವಿ. ಸೊ ಆ ಜೂಜು ಮಾಡಿದಾನೆ ಅವನು ಅಂತ, ಒಂಥರ ಈ ಚಾರ್ಮ್ ಅನ್ನೋದನ್ನ ಜೂಜು ಅಂತ ಹೇಳ್ತಾರೆ ಅವರು. ಸೊ ಜೂಜು ಮಾಡಿದಾನೆ ನೋಡು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ದೇ ಸ್ಟಾರ್ಟ್ ಪೋಸ್ಟಿಂಗ್ ದ ವಿಡಿಯೋ. ಅದೇ ಅಲ್ವಾ ನೀವು ವೈರಲ್ ಇದು ಮಾಡ್ತಿರೋದು. ಸೊ ಅವ್ನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಬೇಸಿಕಲಿ ಇಟ್ ಇಸ್ ಅ ಫಾರ್ಮ್ ಆಫ್ ಸೈಕಿಕ್ ಅಟ್ಯಾಕ್ ಅಂತ. ಓಕೆನಾ? ಸೊ ನಾವು ಬ್ಲಾಕ್ ಮ್ಯಾಜಿಕ್ ಇರ್ಬೋದು ಅಥವಾ ವಶೀಕರಣ ಇರ್ಬೋದು, ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು, ಎಲ್ಲಾನು ಈ ತರದ್ ಟಾಪಿಕ್ ನಾವು ಮಾತಾಡುವಾಗ ಅದು ಬರೋದು ಸೈಕಿಕ್ ಅಟ್ಯಾಕ್ ಅಂಡರೇನೆ. ಶಾಪ ಹಾಕೋದು, ಮತ್ತೆ ಬೇರೆಯವ್ರಿಗೆ ಕೆಟ್ಟದಾಗಿ ಒಂಥರ ನೊಂದ್ಕೊಂಡು ಹೊಟ್ಟೆ ಉರ್ಕೊಂಡು ಬೈತಾರಲ್ಲ ಅದಿರ್ಬೋದು, ಅಥವಾ ದೃಷ್ಟಿ ಇರ್ಬೋದು, ಎಲ್ಲಾನು ಬರೋದು ಸೈಕಿಕ್ ಅಟ್ಯಾಕ್ ಒಳಗಡೆನೆ. ಸೊ ಬ್ಲಾಕ್ ಮ್ಯಾಜಿಕ್ ಅಂತ ಬಂದಾಗ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಸೈಕಿಕ್ ಅಟ್ಯಾಕ್ ಅಂದ್ರೆ ಏನು ಅನ್ನೋದು ತಿಳ್ಕೊಬೇಕಾಗತ್ತೆ. ಏನು ಸೈಕಿಕ್ ಅಟ್ಯಾಕ್ ಅಂತಂದ್ರೆ, ಸೊ ಸೈಕಿಕ್ ಅಟ್ಯಾಕ್ ಅಂದ್ರೆ ನಮ್ಮ ಸೈಕಿ ಮೇಲೆ ಮಾಡುವಂಥದ್ದು. ಓಕೆ, ಸೊ ಈ ಸೈಕಿ ಅನ್ನೋ ಏನ್ ಒಂದು ಪದ ಇದೆ, ಇದು ಬಂದು ಗ್ರೀಕ್ ಇಂದ ಬಂದಿರುವಂಥದ್ದು. ಸೈಕಿ ಮೀನ್ಸ್ ಮೈಂಡ್. ಮೈಂಡ್. ಸೊ ಏನಿದು ಸೈಕಿಕ್ ಅಟ್ಯಾಕ್ ಅಂದ್ರೆ, ಇಂಟೆನ್ಷನಲಿ ಅಥವಾ ಅನ್ಇಂಟೆನ್ಷನಲಿ ಬೇರೆಯವ್ರಿಗೆ ಕೆಟ್ಟದಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿರುವಂತಹ ನೆಗೆಟಿವಿಟಿ ಅಥವಾ ನೆಗೆಟಿವಿಟಿನ ಪ್ರೊಜೆಕ್ಟ್ ಮಾಡೋದನ್ನ ಸೈಕಿಕ್ ಅಟ್ಯಾಕ್ ಅಂತ ಅಂತಾರೆ. ಸೊ ಬೇಸಿಕಲಿ ಅವ್ರು ಹಾಳಾಗ್ಲಿ ಅಂತ, ಅವ್ರ ಲೈಫ್ ಆಗ್ಲಿ ಅಥವಾ ಅವರ ಮೈಂಡ್ ಆಗ್ಲಿ ಅಥವಾ ಅವ್ರ ಇಮೋಷನ್ಸ್ ಆಗ್ಲಿ ಹಾಳಾಗ್ಲಿ ಅಂತ ಹೇಳ್ಬಿಟ್ಟು ಪ್ರೊಜೆಕ್ಟ್ ಮಾಡ್ತಾರೆ. ಎಲ್ಲಾ ಸೈಕಿಕ್ ಅಟ್ಯಾಕ್ನು ಇಂಟೆನ್ಷನಲಿ ಇರಲ್ಲ, ಬೇಕು ಅಂತಾನೆ ಇರಲ್ಲ. ಕೆಲವು ಸಲ ಗೊತ್ತಿಲ್ದೇನೆ ನಮಗೆ ಏನಂತಾರೆ ಹೇಳಿ, ಗೊತ್ತಿಲ್ದೇನೆ ನಾವು ಸೈಕಿಕ್ ಅಟ್ಯಾಕ್ ಮಾಡಿರ್ತೀವಿ. ಈಗ ಒಂದ್ ಮಗು ತುಂಬಾ ಮುದ್ದಾಗಿರತ್ತೆ, ಎಷ್ಟ್ ಚೆನ್ನಾಗಿದ್ಯಾ ಅಂತ ಹೇಳಿ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅದು ವಾಂತಿ ಮಾಡಕ್ ಶುರು ಮಾಡುತ್ತೆ, ನೋಡಿದಿರಲ್ಲ? ಸೊ ಅವಾಗ ಹೇಳ್ತಾರೆ, ಅಯ್ಯೋ ದೃಷ್ಟಿ ಆಯ್ತು ಅಂತ ಹೇಳಿ. ಸೊ ಯಾಕೆ ಅಂತ ಹೇಳಿದ್ರೆ, ನಾವು ಬೇಕು ಅಂತ ಮಾಡಿರುವಂತದ್ದಲ್ಲ, ಆಯ್ತಾ? ನಮ್ಮ ಎನರ್ಜಿ ಎಷ್ಟು ಇರುತ್ತೆ ಅಂದ್ರೆ ಆ ಮಗುಗೆ ಅದನ್ನ ತಡ್ಕೊಳ್ಳೋಷ್ಟು ಆರ ಸ್ಟ್ರಾಂಗ್ ಆಗಿರಲ್ಲ. ಅದಕ್ಕೆ ನೀವು ನೋಡ್ಬೋದು, ಈ ದೃಷ್ಟಿ ಇರ್ಬೋದು, ಇನ್ನೊಂದಿರ್ಬೋದು, ಮಕ್ಕಳಲ್ಲಿ ಜಾಸ್ತಿ ಇರತ್ತೆ ದೊಡ್ಡವ್ರಿಗಿಂತಲೂ. ದೊಡ್ಡವ್ರಿಗೂ ಆಗತ್ತೆ, ಇಲ್ಲ ಅಂತಲ್ಲ, ಬಟ್ ಮಕ್ಕಳಿಗೆ ಜಾಸ್ತಿ ಆಗತ್ತೆ. ಯಾಕೆ ಅಂದ್ರೆ ಅವಾಗ ತಾನೇ ಹುಟ್ಟಿರ್ತವೆ ಚಿಕ್ಕವು, ಆರ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ, ಹಾಗಾಗಿ ಅವಕ್ಕೆ ದೃಷ್ಟಿ ಆಗುವಂಥದ್ದು ಆ ಥರ ಎಲ್ಲ. ಸೊ ನಾ ಹೇಳಿದೆ ಅಲ್ವಾ, ಬ್ಲ್ಯಾಕ್ ಮ್ಯಾಜಿಕ್ ಇಸ್ ಆಲ್ಸೋ ಅ ಫಾರ್ಮ್ ಆಫ್
ಸೈಕಿಕ್ ಅಟ್ಯಾಕ್ ಅಂತ. ಹ್ಮ್. ಸೊ ನೀವು ಏನಂತಾರೆ, ಈಗ ದೃಷ್ಟಿ ಅಂತೆಲ್ಲ ಹೇಳ್ತೀವಲ್ಲ, ಅದು ದೃಷ್ಟಿ ಅಂತ ಹೇಳುವಾಗ ಕಣ್ಣನ್ನೇ ನಾವು ಹೇಳೋದು, ಈವಲ್ ಐ ಅಂತ ಹೇಳ್ತೀವಿ, ಕಿವಿ ಅಂತ ಹೇಳಲ್ಲ, ಮಾತಂತ ಹೇಳಲ್ಲ ಅಲ್ವಾ? ಹೌದು. ಯಾಕೆ ಅಂತಂದ್ರೆ ಮನುಷ್ಯನ ಕಣ್ಣೇನಿದೆಯಲ್ಲ, ಅದು ಇಟ್ ಇಸ್ ವೆರಿ ಪೊಟೆಂಟ್. ಕಿವಿ ಇರ್ಬೋದು ಮತ್ತೆ ಕಣ್ಣಿರ್ಬೋದು, ಇಟ್ಸ್ ವೆರಿ ಪೊಟೆಂಟ್ ಅಂತ. ಆಗಿನ ಕಾಲದಲ್ಲೆಲ್ಲ ಜನಕ್ಕೆ ಎಷ್ಟು ಶಕ್ತಿ ಇರ್ತಿತ್ತು ಅಂದ್ರೆ, ಕಣ್ಣಲ್ಲೇನೆ ಇದು ಏನಂತಾರೆ ಹೇಳಿ, ಮರಾನ ಕೂಡ ಕಟ್ ಮಾಡೋಷ್ಟು ಎನರ್ಜಿ ಇರ್ತಿತ್ತು. ಕಣ್ಣು ನೋಡಿದ್ರೆ ಹೌದು. ಮನೆ ಸಿಡ್ದೋಗುತ್ತೆ. ಹೌದು. ಅಂಡ್ ಹೇಳ್ತಾರಲ್ಲ, ಕಲ್ಲೇಟಿಗಿಂತ ಕಣ್ಣೇಟು ತುಂಬಾ ಇದು ಡೇಂಜರಸ್ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಸೊ ನಮ್ಗೆ ಗೊತ್ತಿಲ್ದಂಗೋ ವಿ ಪ್ರೊಜೆಕ್ಟ್ ನೆಗೆಟಿವಿಟಿ. ಇನ್ನೊಂದು, ಕೆಲವರು ಗೊತ್ತಿದ್ದೇ ಮಾಡ್ತಾರೆ, ನೋಡು ಅವಳ ಹತ್ರ ಎಷ್ಟು ದುಡ್ಡಿದೆ ಅಂತ ಹೇಳಿ ದೇ ಪ್ರೊಜೆಕ್ಟ್. ಈಗ ಇನ್ನೊಂದು, ನೀವು ಸೋಷಿಯಲ್ ಮೀಡಿಯಲ್ಲಿ ನೋಡ್ಬೋದು, ತುಂಬಾ ಪೋಸ್ಟ್ ಮಾಡ್ತಾ ಇರ್ತಾರೆ, ಅಷ್ಟು ಜನ ಸಾವಿರ ಫಾಲೋವರ್ಸ್ ಎಲ್ಲ ಇರ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ನೀವು ನೋಡ್ಬೋದು, ಈವಲ್ ಐ ಅನ್ನೋದು ತುಂಬಾ ನಿಜ, ನನ್ನ ಫ್ಯಾಮಿಲಿ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಎಷ್ಟೋ ಜನ ಪೋಸ್ಟ್ ಹಾಕೋದು ನೋಡಿದಿರಲ್ಲ. ಸೊ ದಿಸ್ ಇಸ್ ದ ಪ್ರೂಫ್ ದಟ್ ಈವಲ್ ಐ ಎಕ್ಸಿಸ್ಟ್ಸ್. ನೀವು ಒಪ್ಕೊಂಡ್ರು, ನೀವು ಒಪ್ಕೊಳ್ಳದೆ ಇದ್ರೂನು ಅದು ಇಟ್ ಈಸ್ ವೆರಿ ಮಚ್ ದೇರ್ ಅಂತ. ಸೊ ಈವಲ್ ಐಗೆ ನಾವು ಏನು ಮಾಡಲ್ಲ, ಜಸ್ಟ್ ಎನರ್ಜೆಟಿಕಲಿ ನಾವು ಪ್ರೊಜೆಕ್ಟ್ ಮಾಡುವಂಥದ್ದು, ಆಯ್ತಾ? ಸೊ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಬಂದಾಗ ಎಲ್ಲನೂ ಬ್ಲ್ಯಾಕ್ ಮ್ಯಾಜಿಕ್ಕೇ ಅಲ್ಲ, ಅರ್ಥ ಆಯ್ತಾ? ಬ್ಲ್ಯಾಕ್ ಮ್ಯಾಜಿಕಲ್ಲಿ 3 ಥರ: ವೈಟ್ ಮ್ಯಾಜಿಕ್ಕು, ಗ್ರೇ ಮ್ಯಾಜಿಕ್ಕು, ಬ್ಲ್ಯಾಕ್ ಮ್ಯಾಜಿಕ್ಕು. ಸೊ ವೈಟ್ ಮ್ಯಾಜಿಕ್ ಅಂದರೆ ಹೀಲಿಂಗ್ ಇರ್ಬೋದು, ಇಲ್ಲ ನಂಗೊಂದು ಕೆಲಸ ಇಲ್ಲ, ಸೊ ಕೆಲಸ ಸಿಗಲಿ ಅಂತ ಮಾಡುವಂತಹ ಒಂದು ಸ್ಪೆಲ್ ಇರ್ಬೋದು, ಅಥವಾ ನನ್ನ ಲೈಫಲ್ಲಿ ಎಲ್ಲ ಬ್ಲಾಕ್ ಆಗಿದೆ, ಸೊ ರೋಡ್ ಓಪನರ್ ಸ್ಪೆಲ್ ಅಂತ ಹೇಳ್ತೀವಿ, ಆ ಬ್ಲಾಕ್ಸ್ನ ತೆಗಿಯೋಕ್ಕೆ ರೋಡ್ ಓಪನರ್ ಸ್ಪೆಲ್ ಇರ್ಬೋದು. ಇಲ್ದಿದ್ರೆ ಪ್ರಾಸ್ಪೆರಿಟಿ, ನನಗೆ ಫೈನಾನ್ಷಿಯಲಿ ಚೆನ್ನಾಗಾಗಲಿ ಅಂತ ಮಾಡುವಂಥ ಸ್ಪೆಲ್ ಇರ್ಬೋದು. ಇದೆಲ್ಲ ಇಟ್ ಕಮ್ಸ್ ಅಂಡರ್, ಅಥವಾ ಹೀಲಿಂಗ್ ಇರ್ಬೋದು, ರೇಖಿ ಇರ್ಬೋದು, ಅಥವಾ ಇನ್ನೊಂದು ಇರ್ಬೋದು. ಇದೆಲ್ಲ ಬಂದ್ಬಿಟ್ಟು ವೈಟ್ ಮ್ಯಾಜಿಕ್ ಒಳಗಡೆ ಬರುತ್ತೆ, ಸರಿನಾ? ಸೊ ಗ್ರೇ ಮ್ಯಾಜಿಕ್ ಅಂತಂದ್ರೆ ಲವ್ ಸ್ಪೆಲ್ ಇರ್ಬೋದು, ಇಲ್ಲ ನಮ್ಗೆ ಯಾರೋ ಒಬ್ರು ಪ್ರಾಬ್ಲಮ್ ಮಾಡಿದ್ದಾರೆ, ಸೊ ಸೆಂಡ್ ಇಟ್ ಬ್ಯಾಕ್ ಟು ದ ಸೆಂಡರ್. ನಮ್ಗೆ ಯಾರೋ ಒಬ್ರು ಕೆಟ್ಟದ್ ಮಾಡಿದ್ದಾರೆ, ಅದನ್ನ ವಾಪಸ್ ನಾವು ಅವ್ರಿಗೆ ಕಳಿಸ್ತಾ ಇದೀವಿ. ಸೊ ಅದನ್ನ ರಿವರ್ಸಲ್ ಸ್ಪೆಲ್ ಅಂತ ಕರಿತೀವಿ, ಅದು ಗ್ರೇ ಮ್ಯಾಜಿಕ್ ಒಳಗಡೆ ಬರುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲಿ ಬರುತ್ತೆ ಅಂದ್ರೆ, ಈಗ ಕರ್ಸ್ ಮಾಡೋದು, ಅವ್ರು ಹಾಳಾಗ್ಲಿ ಅಂತ ಹೇಳ್ಬಿಟ್ಟು, ಅವ್ರಿಗೆ ಕೆಟ್ಟದಾಗ್ಲಿ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಅವ್ರಿಗೆ ನೆಗೆಟಿವೇ ಆಗಬೇಕು ಅಂತ ಹೇಳಿ ನಾವು ಇಂಟೆನ್ಷನ್ ಇಟ್ಕೊಂಡು ಮಾಡ್ತೀವಲ್ಲ, ದಟ್ ಈಸ್ ಬ್ಲ್ಯಾಕ್ ಮ್ಯಾಜಿಕ್. ಓಕೆ. ಸೊ ಅಲ್ಲಿ ಏನು ಅಂದರೆ, ಸುಮ್ಮನೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಸುಮ್ಮನೆ ಹಾಗೆ ಬ್ಲ್ಯಾಕ್ ಮ್ಯಾಜಿಕ್ ಬರಲ್ಲ, ಆಯಿತಾ? ಸೊ ನಿಮಗೆ ಅದೇ ಆದಂತಹ ಕೆಲವೊಂದು ರೂಲ್ಸ್ ಇರುತ್ತೆ, ಕೆಲವೊಂದು ಏನಂತಾರೆ ಹೇಳಿ ಪ್ರೊಸೀಜರ್ಸ್ ಇರುತ್ತೆ. ಈಗ ನೀವೊಂದು ಉಪ್ಪಿಟ್ಟು ಮಾಡಬೇಕು ಅಂದರೆ, ನೀವು ಅನ್ನ ಹಾಕ್ಬಿಟ್ಟು ನಾನು ಉಪ್ಪಿಟ್ಟು ಮಾಡಿದೆ ಅಂತ ಹೇಳಕ್ಕೆ ಬರಲ್ಲಲ್ಲ. ಉಪ್ಪಿಟ್ಟು ಅಂತಂದರೆ ಅದಕ್ಕೆ ರವೆ ಇರಬೇಕು, ಕೆಲವೊಂದು ಸೆಟ್ ಒಂದು ರೂಲ್ಸ್ ಅಂತ ಇರುತ್ತೆ. ಸೊ ನೋಡಿದಾಗಲೂ ನಮ್ಗೆ ಅನ್ನಿಸ್ಬೇಕು, ಓಕೆ ಇವ್ರು ಉಪ್ಪಿಟ್ಟು ಮಾಡಿದ್ದಾರೆ ಅಂತ, ರೈಟ್? ಅದೇ ರೀತಿ ಆ ಬ್ಲ್ಯಾಕ್ ಮ್ಯಾಜಿಕ್ ವರ್ಕ್ ಆಗುತ್ತಾ ಅಂದರೆ ಖಂಡಿತ ವರ್ಕ್ ಆಗುತ್ತೆ. ನಾ ಹೇಳ್ದಂಗೆ ಯಾವ ರೀತಿನಲ್ಲಿ ನಾವು ಮಾಡಬೇಕು, ಹೇಗೆ ಮಾಡಬೇಕು, ದಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಆಯಿತಾ? ಆ್ಯಂಡ್ ಇವಾಗೆಲ್ಲ ಏನಾಗಿದೆ, ಇನ್ಸ್ಟಾಗ್ರಾಮಲ್ಲಿ ಒಂದು ಟ್ರೆಂಡ್ ಏನು ಅಂದರೆ, ನಾನು ಸ್ಪೆಲ್ಸ್ ಹೇಳ್ಕೊಡ್ತೀನಿ ಬನ್ನಿ 5,000ಕ್ಕೆ 6,000ಕ್ಕೆ ಅಂತ ಹೇಳ್ಕೊಂಡು ದೇ ಆರ್ ಟ್ರೆಂಡಿಂಗ್. ಆ್ಯಂಡ್ ನಮ್ಮ ಜನಕ್ಕೆ ಏನು ಅಂದರೆ, ಸ್ಪೆಲ್ ಮಾಡಿಬಿಟ್ರೆ ಏನೋ ಆಗ್ಬಿಡತ್ತೆ ಅಂತ ಹೇಳಿ ದೇ ಗೋ ಆ್ಯಂಡ್ ಲರ್ನ್. ಸ್ಪೆಲ್ ಅನ್ನೋದು ಇಟ್ಸ್ ನಾಟ್ ಅ ಜೋಕ್, ಆಯಿತಾ? ಸೊ ಸ್ಪೆಲ್ ವರ್ಕ್ ಆಗೋಕ್ಕೂ ಇಂತಿಷ್ಟೇ ಟೈಮು ಅಂತ ಇಲ್ಲ, ಯಾಕಂದರೆ ಇದು ನಡೆಯೋದು ಸ್ಪಿರಿಟ್ ವರ್ಲ್ಡಲ್ಲಿ, ಆಯಿತಾ? ನೀವು ಸ್ಪಿರಿಟ್ ವರ್ಲ್ಡಲ್ಲಿ ತಗೊಂಡಾಗ ಟೈಮ್ ಅನ್ನೋದು ಬರಲ್ಲ. ಟೈಮ್ ಅನ್ನೋದು ಬರೀ ಮನುಷ್ಯರು ಮಾತ್ರ ಮಾಡ್ಕೊಂಡಿರುವಂತಹ ಒಂದು ಇದು, ಆಯಿತಾ? ಸ್ಪಿರಿಟ್ ವರ್ಲ್ಡ್ ಇರಲ್ಲ. ಆ್ಯಂಡ್ ಕೆಲವು ಸಲ ನೀವು ಸ್ಪೆಲ್ ಮಾಡುವಾಗ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ. ಸ್ಪೆಲ್ ಮಾಡೋದು ಹೆಂಗೆ ಅಂದರೆ, ಈಗ ನೀವು ಡೋರ್ ಓಪನ್ ಮಾಡಿದ್ದೀರಾ, ಯಾರಾದರೂ ನಿಮ್ಮನೆ ಕಳ್ಳ ಬಂದರೆ ಅವನ್ನ ಫೈಟ್ ಮಾಡೋಷ್ಟು ಸ್ಟ್ರೆಂತ್ ನಿಮಗಿರಬೇಕು, ಆವಾಗ ಮಾತ್ರ ನೀವು ಸ್ಪೆಲ್ ಮಾಡ್ಬೋದು, ಆಯಿತಾ? ಸೊ ನಿಮಗೆ ಕಳ್ಳ ಬಂದರೆ ಅವನ್ನ ಹ್ಯಾಂಡಲ್ ಮಾಡೋಕ್ಕಾಗೋಷ್ಟು ನಿಮಗೆ ಎನರ್ಜಿ ಇಲ್ಲ ಅಂದಮೇಲೆ ನೀವು ಸ್ಪೆಲ್ ಮಾಡಬಾರ್ದು. ಬಿಕಾಸ್ ನೀವು ಸ್ಪೆಲ್ ಮಾಡಿದಾಗ ಯು ಓಪನ್ ಪೋರ್ಟಲ್ಸ್. ನೀವು ಪೋರ್ಟಲ್ಸ್ ಓಪನ್ ಮಾಡಿದಾಗ ಯಾವುದೋ ಒಂದು ನೆಗೆಟಿವ್ ಎನರ್ಜಿನೇ ಬರ್ಬೋದು, ಅಥವಾ ಬೇರೆ ಸ್ಪಿರಿಟೇ ಬರ್ಬೋದು, ಜಿನ್ನೇ ಬರ್ಬೋದು, ಯು ನೆವರ್ ನೋ, ರೈಟ್? ಆ್ಯಂಡ್ ಮಾಡುವಾಗಲೂ ಅಷ್ಟೇ, ನೀವು ಒಂದು ಪರ್ಟಿಕ್ಯುಲರ್ ಡೇಟಿ ಅಥವಾ ಒಂದು ನಾವು ಪೇಟ್ರನ್ ಅಂತ ಕರಿತೀವಿ. ಪೇಟ್ರನ್ ಅಂದರೆ ಲೈಕ್ ನಮಗೊಬ್ಬ ಗಾರ್ಡಿಯನ್ ಥರ. ಸೊ ನಮ್ಮೆಲ್ಲರಿಗೂ ಒಂದೊಂದು ಪೇಟ್ರನ್ ಇರ್ತಾರೆ ಯೂಶಲಿ ವಿಚಸ್ಗೆ. ಆ ಪೇಟ್ರನ್ ಒಟ್ಟಿಗೆ ವಿ ವರ್ಕ್. ಸೊ ಆ ಪೇಟ್ರನ್ ಇದ್ದಾಗ ಏನಾಗುತ್ತೆ, ಏನೇ ಪ್ರಾಬ್ಲಮ್ ಆದ್ರೂ ಆ ಪೇಟ್ರನ್ ಏನಿರ್ತಾರೆ ನಮಗೆ ಡೇಟಿ, ಅವರು ಅದನ್ನು ಬ್ಯಾನಿಷ್ ಮಾಡೋಷ್ಟು ಅವ್ರಿಗೆ ಪವರ್ ಇರುತ್ತೆ. ಸೊ ನೀವು 5,000ಕ್ಕೆ 6,000ಕ್ಕೆ ನನಗೆ ಸಿಕ್ತು ಅಂತ ಹೇಳಿ ಸ್ಪೆಲ್ ಮಾಡುವಾಗ ಇಟ್ ಬ್ಯಾಕ್ ಫೈರ್ಸ್, ಓಕೆನಾ? ಅದು ಬ್ಯಾಕ್ ಫೈರ್ ಆದರೆ ಕೆಲವ್ರು ಅಂತಾರೆ, ಅಯ್ಯೋ ಬ್ಲ್ಯಾಕ್ ಮ್ಯಾಜಿಕ್ ಆಯಿತು. ಅಲ್ಲ, ನೀನು ಮಾಡಿರುವಂಥದ್ದು ನಿನಗೆ ವಾಪಸ್ ಬಂದಿದೆ, ಬಿಕಾಸ್ ನಿನಗೆ ಹೆಂಗೆ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಸೊ ಅವಾಗ ಬರ್ತಾರೆ, ಮೇಡಮ್ ನಾನಿಲ್ಲಿ ಸ್ಪೆಲ್ ಕಲಿತೆ, ನಂಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಈ ಥರ ಅವ್ರಿಗೆ ಬ್ಯಾಕ್ ಫೈರ್ ಆಗಿದೆ ಅಂತಲೂ ಗೊತ್ತಿರಲ್ಲ, ಆಯಿತಾ? ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಅನ್ಕೊತಾರೆ, ಬಿಟ್ಟರೆ ಅವ್ರು ಏನೋ ಮಾಡೋಕ್ಕೆ ಹೋಗಿ ಅದು ವಾಪಸ್ ಅವ್ರಿಗೆ ಬ್ಯಾಕ್ ಫೈರ್ ಆಗಿದೆ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ದ್ಯಾಟ್ ಈಸ್ ಆಲ್ಸೋ ಅ ಫಾರ್ಮ್ ಆಫ್ ಸೈಕಿಕ್ ಅಟ್ಯಾಕ್. ಬಟ್ ಅವ್ರ ಮೇಲೆ ಅವರು ಮಾಡ್ಕೊಂಡಿರುವಂಥದ್ದು, ಅದು ಬೇರೆಯವ್ರು ಮಾಡಿರೋದಲ್ಲ, ಆಯಿತಾ? ಇದು ಒಂದು.
ಎರಡನೇದು ಇಂಟೆನ್ಷನಲಿ ಒಬ್ಬರಿಗೆ ಕೆಟ್ಟದಾಗ್ಲಿ ಅಂತ ಹೇಳಿ ನಾವು ಮಾಡುವಂಥದ್ದು, ಅದನ್ನ ಕರ್ಸಿಂಗ್ ಅಂತ ಕರಿತೀವಿ, ಹೆಕ್ಸಿಂಗ್ ಅಂತ ಕರಿತೀವಿ, ನಾವು ಹೆಕ್ಸ್ ಮಾಡುವಂಥದ್ದು. ಸೊ ಏನಕ್ಕೆ ಹೆಕ್ಸ್ ಮಾಡ್ತೀವಿ? ಅವ್ರ ಲೈಫ್ ಹಾಳಾಗ್ಲಿ, ಅವ್ರ ಬುದ್ಧಿ ಹಾಳಾಗ್ಲಿ, ಅವ್ರ ರಿಲೇಶನ್ಶಿಪ್ಸ್ ಹಾಳಾಗ್ಲಿ, ಫೈನಾನ್ಸಸ್ ಹಾಳಾಗ್ಲಿ, ಹೆಲ್ತ್ ಹಾಳಾಗ್ಲಿ, ಈ ಥರ ಯಾವುದ್ರ ಮೇಲೆ ಬೇಕಿದ್ರೂ ನಾವು ಮಾಡ್ಬೋದು. ತುಂಬ ಜನ ಜೋಕ್ ಮಾಡ್ತಾರೆ, ಓ ಹೌದಾ ಹಾಗಾದ್ರೆ ಮಾಡಿ ತೋರಿಸಿ ಅಂತೆಲ್ಲ. ಸಿ ಒಬ್ಬರಿಗೆ ತೊಂದರೆ ಮಾಡೋದು ತುಂಬಾ ಈಸಿ ಆಯ್ತಾ, ಬಟ್ ವಾಪಸ್ ಅದನ್ನ ಸರಿ ಮಾಡೋದಿದೆಯಲ್ಲ ತುಂಬಾ ಕಷ್ಟ. ಕುಂಬಾರನ್ಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂತ ಹೇಳ್ದಂಗೆ ಆಯ್ತಾ. ಅಂಡ್ ಇನ್ನೊಂದು, ನೀವ್ ಮಾಡ್ಬೇಕಂದ್ರೂ ಜಸ್ಟ್ ಹಂಗೆ ಮಾಡಲ್ಲ ನಾವು. ಏನು ಅಂದ್ರೆ ಒಂದು ಮೂನ್ ಏನಿದೆಯಲ್ಲ, ನಮ್ಮ ಚಂದ್ರ ಇದೆಯಲ್ಲ, ವಿ ವರ್ಕ್ ಕ್ಲೋಸ್ಲಿ ವಿತ್ ದ ಮೂನ್. ಸೊ ಮೂನ್ದು ಯಾವ ಫೇಸ್ ನಡೀತಾ ಇದೆ ಅಂತ ನೋಡ್ಬೇಕು. ಅಮಾವಾಸ್ಯೆ ನಡೀತಿದ್ಯಾ, ಪೌರ್ಣಿಮೆ ನಡೀತಿದ್ಯಾ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ವ್ಯಾಕ್ಸಿಂಗ್ ಮೂನ್ ಅಂಡ್ ವೇನಿಂಗ್ ಮೂನ್. ವ್ಯಾಕ್ಸಿಂಗ್ ಅಂದ್ರೆ ಬೆಳಿತಾ ಹೋಗುತ್ತೆ, ಅಮಾವಾಸ್ಯೆಯಿಂದ ಪೌರ್ಣಿಮೆ ಕಡೆಗೆ ಹೋದಾಗ ವ್ಯಾಕ್ಸ್ ಆಗತ್ತೆ. ವೇನಿಂಗ್ ಅಂದ್ರೆ ಪೌರ್ಣಿಮೆಯಿಂದ ಅಮಾವಾಸ್ಯೆಗೆ ಹೋದಾಗ ಅವ್ನು ಚಿಕ್ಕದಾಗ್ತಾ ಹೋಗ್ತಾನಲ್ಲ, ಅದನ್ನ ವೇನಿಂಗ್ ಮೂನ್ ಅಂತ ಹೇಳ್ತೀವಿ. ನಂತರ ಅದಕ್ಕೆ ಆದಂತಹ ಕೆಲವೊಂದು ಹರ್ಬ್ಸ್ ಇರ್ಬೋದು, ವಸ್ತುಗಳಿರ್ಬೋದು ಯೂಸ್ ಮಾಡ್ತೀವಿ. ನಂತರ ಈ ಪಂಚಭೂತಗಳು 5 ಎಲಿಮೆಂಟ್ಸ್ ಏನಿದೆ ಅದನ್ನ ಯೂಸ್ ಮಾಡ್ತೀವಿ. ಮತ್ತೆ ವಿ ವರ್ಕ್ ವಿತ್ ಡಿಫ್ರೆಂಟ್ ಡೇಟೀಸ್, ನಮ್ದೇ ಆದಂತಹ ಕೆಲವೊಂದು ಗಾಡ್ಸ್ ಗಾಡೆಸಸ್ ಎಲ್ಲ ಇರುತ್ತೆ. ವಿ ವರ್ಕ್ ವಿತ್ ದೆಮ್. ಆವಾಗ ನಮ್ದೇ ಒಂದು ಸರ್ಕಲ್ ಮಾಡಿಕೊಂಡು ಪ್ರೊಟೆಕ್ಷನ್ ಮಾಡಿಕೊಂಡು ನಂತರ ಸ್ಪೆಲ್ ಕಾಸ್ಟ್ ಮಾಡುವಂಥದ್ದು. ಆಮೇಲೆ ಯಾರಿಗೆ ನಿಜವಾಗ್ಲೂ ಎನರ್ಜಿ ಇದೆ, ಅವ್ರು ಈ ಥರ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಅವ್ರ ಎನರ್ಜಿನ ಸ್ಪೆಂಡ್ ಮಾಡಕ್ ಹೋಗಲ್ಲ. ಅವ್ರೇನ್ ಅಂತಾರೆ ಗೊತ್ತಾ, ಇನ್ನೊಬ್ರಿಗೆ ತೊಂದರೆ ಮಾಡೋ ಬದಲು ನನ್ನ ಲೈಫ್ ನಾನು ಚೆನ್ನಾಗಿ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ಯಾಕೆ ನಿಮಗೆ ತುಂಬಾ ಜೆನ್ಯೂನ್ ಆಗಿರೋ ಬ್ಲ್ಯಾಕ್ ಮೆಜಿಷಿಯನ್ಸ್ ಸಿಗಲ್ಲ. ಯಾಕಂದ್ರೆ ಅವ್ರು ಎಲ್ಲ ಕಡೆ ಕಡಲೆಪುರಿ ತರ ಸಿಗಲ್ಲ. ದೇ ವೆರಿ ವೆರಿ ರೇರ್. ಅಂಡ್ ಇನ್ನೂ ಒಂದು ಏನು ಅಂದ್ರೆ, ಸ್ಪೆಲ್ಸು ನೀವು ಮಾಡೋ ರೀತಿ ಮಾಡಿದ್ರೆ ಖಂಡಿತ ವರ್ಕ್ ಆಗತ್ತೆ. ಬಟ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳಿದೆ ಅಲ್ಲ, ಉಪ್ಪಿಟ್ಟು ಅಂತ ಹೇಳುವಾಗ ಅಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಇದ್ರೆ ಮಾತ್ರ ಅದು ವರ್ಕ್ ಆಗೋದು, ಆ ತರ. ಸೊ ನಾವು ಕರ್ಸಿಂಗ್ ಮತ್ತೆ ಹೆಕ್ಸಿಂಗ್ ಅಂತ ಹೇಳಿದ್ವಲ್ಲ, ಬೇಕು ಅಂತಾನೆ ಶಾಪ ಹಾಕುವಂಥದ್ದು, ದಟ್ ಇಸ್ ಆಲ್ಸೋ ಫಾರ್ಮ್ ಆಫ್ ಬ್ಲ್ಯಾಕ್ ಮ್ಯಾಜಿಕ್. ಕೆಲವು ಸಲ ಏನಾಗುತ್ತೆ ಗೊತ್ತಾ, ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮನ್ನೇ ನಾವು ಸೈಕಿಕ್ ಅಟ್ಯಾಕ್ ಮಾಡ್ಕೋತೀವಿ, ನಮ್ಮ ಮೇಲೆ ನಾವೇನೆ. ಹೇಗೆ? ಈಗ ಫಾರ್ ಎಕ್ಸಾಂಪಲ್, ನೀವು ತುಂಬಾ ಖುಷಿಯಾಗಿರ್ತೀರಾ, ಓಕೆ, ಏನೋ ಒಂದು ಸೀರೀಸ್ ಆಫ್ ಫುಲ್ ಹ್ಯಾಪಿ ಇವೆಂಟ್ಸ್ ನಡೀತಿರುತ್ತೆ. ಮನ್ಸಲ್ಲಿ ಅಯ್ಯೋ ಎಷ್ಟು ಖುಷಿಯಾಗಿದ್ದೀನಿ, ಏನಾದ್ರೂ ಕೆಟ್ಟದಾಗ್ಬಿಟ್ರೆ ಹೆಂಗಪ್ಪ, ಇಮಿಡಿಯೇಟ್ ಆಗಿ ಏನಾದ್ರೂ ಒಂದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಬೇಸಿಕಲಿ ನಿಮ್ಮನ್ನೇ ನೀವು ಹೆಕ್ಸ್ ಮಾಡ್ಕೋತಾ ಇದ್ದೀರಾ ಅದರಲ್ಲಿ, ಆಯ್ತಾ. ಅದು ಒಂದು. ಎರಡನೇದೇನು ಅಂದ್ರೆ, ನಾನು ಹುಟ್ಟಿದಾಗ, ನಾನೊಂದು ಹುಟ್ಟಿ ಬಂದಿರ್ತೀನಲ್ಲ, ಸೊ ನಾನು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಕರ್ಮಗಳನ್ನ ತಗೊಂಬಂದಿರ್ತೀನಿ. ಅದೇ ರೀತಿ ಶಾಪಗಳನ್ನೂ ತಗೊಂಬಂದಿರ್ತೀನಿ, ವರಗಳನ್ನೂ ತಗೊಂಬಂದಿರ್ತೀನಿ, ಗಿಫ್ಟ್ಸ್ ಅಂತ ಏನ್ ಕರಿತೀವಿ ಅದನ್ನು ತಂದಿರ್ತೀವಿ. ಕೆಲವು ಸಲ ಪಾಸ್ಟ್ ಲೈಫ್ ಇಂದನೂ ನಾವು ಕರ್ಸ್ನ ತಂದಿರ್ತೀವಿ, ಓಕೆನಾ. ಅದು ಎಷ್ಟೊಂದು ಲೈಫ್ ಟೈಮ್ಸ್ ಅಲ್ಲಿ ಇದಾಗದೆ ಇರ್ಬೋದು, ತೋರಿಸ್ದೇ ಇರ್ಬೋದು, ಬಟ್ ನಮ್ಮ ಎನರ್ಜಿ ಬಾಡಿನಲ್ಲಿ ಇರುತ್ತೆ, ಅದು ನಮ್ಮ ಎನರ್ಜಿ ಫೀಲ್ಡ್ ಅಲ್ಲಿ ಇರುತ್ತೆ. ಟೈಮ್ ಬಂದಾಗ ಅದು ತೋರಿಸುತ್ತೆ, ಓಕೆನಾ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ಆಯ್ತಾ. ನಮ್ಗೆ ಭೀಷ್ಮ ಪಿತಾಮಹ ಗೊತ್ತಲ್ಲ, ಎಲ್ಲರಿಗೂ ಗೊತ್ತು. ಸೊ ಅವನು ಶರಶಯ್ಯ ಮೇಲೆ ಮಲ್ಗಿರ್ತಾನೆ, ಆಯ್ತಾ. ಮಲ್ಗಿರ್ತಾನೆ, ಅವನು ಉತ್ತರಾಯಣದ ಕಾಲ ಬರ್ಲಿ ಅಂತ ಕಾಯ್ತಿರ್ತಾನೆ. ಏನಕ್ಕೆ? ಅವನು ಪ್ರಾಣ ಬಿಡಕ್ಕೆ ಒಳ್ಳೆ ಟೈಮ್ ಅಂತ ಹೇಳಿ ಕಾಯ್ತಿರ್ತಾನೆ. ಆಗ ಏನಾಗುತ್ತೆ, ಅವನಿಗೆ ಶರಶಯ್ಯ ಮೇಲೆ ಮಲಗುವಾಗ ತುಂಬಾ ನೋವಾಗತ್ತೆ, ಚುಚ್ಚುತ್ತಲ್ವಾ ಅದು. ಅವಾಗ ಅವ್ನು ಕೃಷ್ಣನ ಕರೀತಾನೆ, ಕೃಷ್ಣ ಅಂತ ಹೇಳಿ ಕರೀತಾನೆ. ಕೃಷ್ಣ ಬರ್ತಾನೆ. ಬಂದಾಗ ಕೃಷ್ಣ ಕೇಳ್ತಾರೆ, ಏನು ಅಜ್ಜ, ಯಾಕೆ ಕರೆದೆ ನೀನು ನನಗೆ ಅಂತ. ಆಗ ಅವ್ರು ಹೇಳ್ತಾರೆ, ಅಲ್ಲ ಕೃಷ್ಣ, ನಾನು ಎಷ್ಟು ಒಳ್ಳೆಯವನು, ಲೈಕ್ ನಾನು ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ಕೊಂಬಂದಿದ್ದೀನಿ, ನನಗೆ ಗೊತ್ತಿರೋ ಹಾಗೆ ನಾನು ಒಂದೂ ತಪ್ಪು ಮಾಡಿಲ್ಲ. ಪ್ಲಸ್ ಇನ್ನೊಂದು, ಅವ್ರಿಗೆ ದಿವ್ಯ ದೃಷ್ಟಿ ಇರತ್ತೆ ಅವ್ರೆಲ್ಲರಿಗೂ. ಸೊ ಅವ್ರು ಹೋಗಿ ನೋಡ್ಬೋದು, ನಾನೇನಾದರೂ ತಪ್ಪು ಮಾಡಿದ್ದೀನ ಏನು ಅಂತ ಹೇಳ್ಬಿಟ್ಟು ನೋಡ್ಬೋದು ಅವರು. ಸೊ ಅವರು 10 ಜನ್ಮದಕ್ಕೆ ಹೋಗಿ ನೋಡಿರ್ತಾರೆ. ಅವಾಗ ಹೇಳ್ತಾರೆ, 10 ಜನ್ಮದ ಹಿಂದೆ ಹೋಗಿದ್ದೀನಿ ನಾನು ಕೃಷ್ಣ, ನಾನು ತಪ್ಪು ಮಾಡಿಲ್ಲ. ಹಾಗಿರುವಾಗ ನಾನು ಯಾಕೆ ಈ ಥರ ನೋವನ್ನ ಅನುಭವಿಸ್ಬೇಕು, ನಾನು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಇದು ಸರಿನಾ ಅಂತ ಹೇಳಿ ಅಳ್ತಾರೆ ಅಜ್ಜ. ಆವಾಗ ಕೃಷ್ಣ ಹೇಳ್ತಾನೆ, ನೀವೇನೋ 10 ಜನ್ಮದ ಹಿಂದೆ ಹೋಗಿದ್ದೀರಾ ಅಲ್ವಾ, ಅದಕ್ಕೆ ಹಿಂದೆ ಒಂದು ಜನ್ಮಕ್ಕೆ ಹೋಗಿ ನೋಡಿದ್ರ ನೀವು ಏನಾಗಿದೆ ಅಂತ ಹೇಳ್ತಾರೆ. ಆವಾಗ ಭೀಷ್ಮ, ಇವನು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾನೆ ಅಂದ್ರೆ ಏನೋ ಇದೆ ಅಲ್ಲಿ ಅಂತ ಹೇಳಿ ಆ 11ನೇ ಜನ್ಮಕ್ಕೆ ಹೋಗ್ತಾರೆ, ಹಿಂದಿನ ಜನ್ಮಕ್ಕೆ. ಅಂದ್ರೆ 1, 2, 3 ಹಾಗೆ 11ನೇ ಜನ್ಮಕ್ಕೆ ಹೋಗ್ತಾರೆ. ಹೋದಾಗ ಏನಾಗಿರುತ್ತೆ, ಆ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಇವರು ಒಬ್ಬ ರಾಜ ಆಗಿರ್ತಾರೆ. ಸೊ ಇವರು ಒಂದು ಕುದುರೆನಲ್ಲಿ ಸಾರಥಿ ಒಟ್ಟಿಗೆ ಹೋಗ್ತಿರ್ತಾರೆ. ಹೋದಾಗ ಏನಾಗುತ್ತೆ, ಅಲ್ಲಿ ಕುದುರೆ ಹೋಗ್ತಿರುತ್ತಲ್ಲ, ಸಡನ್ ಆಗಿ ನಿಂತ್ಬಿಟ್ಟು ಬೆದರಿ ಕಾಲ್ ಮೇಲಕ್ಕೆ ಎತ್ತತ್ತೆ. ಆಗ ಅವ್ನು ಯಾರು ಸಾರಥಿ ಇರ್ತಾನಲ್ಲ,
ಅವ್ನು ಕೆಳಗಡೆ ಇಳಿದ್ಬಿಟ್ಟು ಬಂದು ನೋಡ್ತಾನೆ. ನೋಡಿದಾಗ ಅಲ್ಲೊಂದು ಹಾವು ಮಲಗಿರತ್ತೆ. ಅವ್ನು ಬಿಡ್ತಾನೆ, ಅಯ್ಯೋ ಹಾವಿದೆಯಲ್ಲ ಅಂತ ಹೇಳಿ ಭಯ ಪಟ್ಕೊಂಡ್ಬಿಡ್ತಾನೆ. ಬಂದು ಹೇಳ್ತಾನೆ ಇವ್ರಿಗೆ, ಯಾರಿಗೆ, ರಾಜನ್ಗೆ. ರಾಜನ್ ನೋಡಿ ಅಲ್ಲಿ ಹಾವಿದೆ, ಸೊ ಹಾಗಾಗಿ ಕುದುರೆ ಭಯ ಪಟ್ಕೊಂಡ್ಬಿಡ್ತು ಅಂತ ಹೇಳಿ. ಸೊ ಇವ್ರೇನ್ ಮಾಡ್ತಾರೆ, ರಾಜ ಏನ್ ಮಾಡ್ತಾರೆ, ಇಳಿತಾರೆ. ಇಳಿದ್ ಬಂದು ಅವ್ರ ಹತ್ರ ಅವಾಗ ಖಡ್ಗ ಇರತ್ತಲ್ಲ, ಖಡ್ಗದಲ್ಲಿ ಆ ಹಾವನ್ನ ತೆಗೆದು ಸೈಡ್ಗೆ ಹಾಕ್ಬಿಡ್ತಾರೆ. ಅವ್ರೇನು ಮಾಡಲ್ಲ, ಸೈಡ್ಗೆ ಹಾಕ್ತಾರೆ. ಅವರು ನೋಡಲ್ಲ, ಸುಮ್ನೆ ಹಂಗೆ ಎತ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಸರಿ ನಡಿ ಹೋಗೋಣ ಅಂತ ಹೇಳಿ ತಮ್ಮ ಕೆಲ್ಸದ ಮೇಲೆ ಅವ್ರು ಹೋಗ್ಬಿಡ್ತಾರೆ. ಆಕ್ಚುಲಿ ಅಲ್ಲಿ ಏನಾಗಿರುತ್ತೆ, ಅವ್ರು ಎತ್ತಿಯ ಹಾವನ್ನ ಪಕ್ಕಕ್ಕೆ ಹಾಕಿರ್ತಾರಲ್ಲ, ಅದು ಮುಳ್ಳಿಂದು ಇದ್ರ ಮೇಲೆ ಹಾಕ್ಬಿಟ್ಟಿರ್ತಾರೆ. ಮುಳ್ಳಿಂದು ಅದು ಬುಷ್ ಬರತ್ತಲ್ಲ, ಅದ್ರ ಮೇಲೆ ಹಾಕ್ಬಿಟ್ಟಿರ್ತಾರೆ. ಅದು ಹಾವು ಬಂದು ಹೋಗೋದು ಹಿಂಗ್ ಮಾಡ್ಕೊಂಡಲ್ಲ, ಹಿಂಗ್ ಹೋಗೋದು. ಸೊ ಅದೇನಾಗಿದೆ, ದೇಹನ ಆ ಕಡೆ ಈ ಕಡೆ ಮಾಡಿದಾಗ ಈ ಕಡೆನೂ ಚುಚ್ಚುತ್ತೆ, ಆ ಕಡೆನೂ ಚುಚ್ಚುತ್ತೆ. ಚುಚ್ಚಿ ಅದೇನಾಗುತ್ತೆ, ಮೈಯೆಲ್ಲ ಅದಕ್ಕೆ ರಕ್ತ ಬಂದು ಅದು ಸಾಯುವಾಗ ಶಾಪ ಹಾಕುತ್ತೆ. ದೇವ್ರೇ ನೋಡಪ್ಪ, ನಾನು ಅವ್ನಿಗೆ ಏನೂ ಮಾಡಿಲ್ಲ, ನನ್ನ ಪಾಡಿಗೆ ನಾನು ರಸ್ತೆ ಮಧ್ಯದಲ್ಲಿ ಮಲಗಿದ್ದೆ, ನನ್ನ ತೆಗೆದು ಆತ ಈ ಮುಳ್ಳಿಂದ ಇದ್ರ ಮೇಲೆ ಹಾಕ್ಬಿಟ್ಟಿದ್ದಾನೆ. ಸೊ ನನ್ಗೆ ಇಷ್ಟು ನೋವಾಗ್ತಾ ಇದೆ, ನನಗೆ ಎಷ್ಟು ಕಷ್ಟ ಆಗ್ತಾ ಇದೆಯೋ ಅವನಿಗೂ ಅದೇ ತರ ಕಷ್ಟ ಆಗ್ಲಿ ಅಂತ ಹೇಳಿ ಶಾಪ ಹಾಕ್ಬಿಟ್ಟು ಸತ್ತೋಗತ್ತದು. ಸೊ ಅವಾಗ ನೆನ್ಪಿಸ್ಕೊಂಡು, ನಾನು ಹಾವನ್ನ ಸಾಯಿಸ್ಬಿಟ್ಟಿದ್ನ, ಎಂತ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳಿ ಭೀಷ್ಮ ಪಿತಾಮಹ ಇದು ಮಾಡ್ತಾರೆ, ಬೇಜಾರು ಮಾಡ್ಕೋತಾರೆ. ಮತ್ತೆ ಒಂದು ಪ್ರಶ್ನೆ ಕೇಳ್ತಾರೆ, ಅಲ್ಲ ಕೃಷ್ಣ, ನಾನೇನೋ ಅವಾಗ ಹಾವು ಸಾಯಿಸಿದ್ದೆ ಅಲ್ವಾ, ಆ ಕರ್ಮ ಬರಬೇಕಿತ್ತು, ನೆಕ್ಸ್ಟ್ ಲೈಫ್ ಟೈಮಿಗೆ ಬರಬೇಕು, ಇಲ್ಲ ಅದರ ನೆಕ್ಸ್ಟ್ ಲೈಫ್ ಟೈಮಿಗೆ ಬರಬೇಕು, ಇವಾಗಲೇ ಯಾತಕ್ಕೆ ಬಂತು? ಇಷ್ಟು ಯುಗಗಳು ಅಥವಾ ಇಷ್ಟು ಜನ್ಮಗಳೆಲ್ಲ ಯಾಕೆ ಬಂದಿರಲಿಲ್ಲ? ಆವಾಗ ಕೃಷ್ಣ ಒಂದು ಎಕ್ಸಾಂಪಲ್ ಕೊಡ್ತಾನೆ, ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಇದು ಆಕ್ಟಿವೇಟ್ ಆಗಿದೆ ಅಂತ ಹೇಳ್ತಾನೆ. ಅವಾಗ ಅವ್ರು ಕೇಳ್ತಾರೆ, ಯಾಕೆ, ಹೇಗೆ ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ನಿಂಗೆ ದ್ರೌಪದಿ ಗೊತ್ತಲ್ಲ, ದ್ರೌಪದಿದು ವಸ್ತ್ರಾಪಹರಣ ಆಗತ್ತೆ. ಸೊ ನೀನು ಅಜ್ಜ, ಎಲ್ಲರಿಗೂ ದೊಡ್ಡವನು ಅಲ್ವಾ, ಅಲ್ಲಿ ಆತರ ಅವರು ಹೆಣ್ಮಗುನ ಇಟ್ಟು ಅವರು ಇದು ಮಾಡ್ತಾ ಇದ್ದಾಗ ನೀನು ನಿಲ್ಲಿಸ್ಬೋದಿತ್ತು, ನೋಡ್ರಯ್ಯ ನೀವ್ ಈ ತರ ಮಾಡಬಾರ್ದು, ತಪ್ಪಾಯ್ತು ಅಂತ ನೀವು ನಿಲ್ಲಿಸ್ಬೋದಿತ್ತು, ನೀವು ನಿಲ್ಲಿಸ್ಲಿಲ್ಲ. ಎರಡನೇದು ನೀವೇನ್ ತಪ್ಪು ಮಾಡಿದ್ರಿ, ಅವಳು ಏಕವಸ್ತ್ರದ ಹರಿ ಆಗಿದ್ದಾಗ, ಅವರು ಬಟ್ಟೆ ಎಳಿತಾ ಇದ್ದಾಗ ನೀವು ಕುತ್ಕೊಂಡು ಅದನ್ನ ನೋಡ್ತಿದ್ರಿ. ಸೊ ನೀವ್ ಏನ್ ಮಾಡಿದ್ರೋ ಇಲ್ವೋ, ಒಟ್ನಲ್ಲಿ ಅದನ್ನ ನೋಡಿದಾಗ ನೀವು ಅದ್ರಲ್ಲಿ ಭಾಗಿಯಾದ್ರಿ ಅಲ್ವಾ. ಸೊ ಸ್ತ್ರೀ ಶಾಪ ಬಂತಲ್ಲ, ಸೊ ಆ ಶಾಪ ಏನಿದೆ ಈ ಲೈಫ್ ಟೈಮಲ್ಲಿ ಅದು ಆಕ್ಟಿವೇಟ್ ಆಯ್ತು. ಸೊ ನೀವು ಹಿಂದೆ ಏನು ಕರ್ಮ ಮಾಡಿದ್ರಿ ಅದು ಇವಾಗ ನಿಮಗೆ ಈ ತರ ಆಗ್ಬಿಟ್ಟು ನೀವು ಈ ತರ ಶರಶಯ್ಯ ಮೇಲೆ ಮಲ್ಕೊಂಡು ಆ ಹಾವು ಹೇಗೆ ನೋವು ಅನುಭವಿಸ್ತಿತ್ತು ಅದೇ ರೀತಿ ನೀವು ಕೂಡ ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾನೆ. ಸೊ ಈ ತರ ಪಾಸ್ಟ್ ಅಲ್ಲಿ ನಾವ್ ಏನಾದ್ರೂ ಒಂದು ಮಾಡಿರ್ತೀವಲ್ಲ, ಸೊ ಅದು ಈ ಪರ್ಟಿಕ್ಯುಲರ್ ಲೈಫ್ ಟೈಮ್ ಅಲ್ಲಿ ಆಕ್ಟಿವೇಟ್ ಆಗಿರತ್ತೆ. ಸೊ ದಟ್ ಆಲ್ಸೋ ಲೈಕ್ ಏನಂತಾರೆ ಹೇಳಿ, ಅದು ಕೂಡ ನಮ್ಮ ಕರ್ಮ ಫಲಾನೇ, ಬಟ್ ಇಟ್ ಇಸ್ ಮೋರ್ ಲೈಕ್ ಅ ಕರ್ಸ್ ಅಮ್ಮ. ಸೊ ಅದು ಕೂಡ ಸೈಕಿಕ್ ಅಟ್ಯಾಕೆ ಅಲ್ವಾ ಅದು. ಬಟ್ ಜನಕ್ಕೇನು ಅಂದ್ರೆ ಏನೇ ಇದ್ರೂ ಬ್ಲಾಕ್ ಮ್ಯಾಜಿಕ್ ಎಲ್ಲಾನು ಬ್ಲಾಕ್ ಮ್ಯಾಜಿಕ್ ಆಗಲ್ಲ ಆಯ್ತಾ. ಕೆಲವು ಸಲ ಸಾಡೆ ಸಾತಿ ಬಂದಿರತ್ತೆ. ಓಕೆ, ಸಾಡೆ ಸಾತಿ ಯಾತಕ್ ಬರೋದು, ನಿನಗೆ ಪೇಷನ್ಸ್ ಕಲ್ಸಕ್ಕೆ, ಮತ್ತೆ ಆ ಶನಿ ಎಲ್ಲಿ ಕೂತಿರ್ತಾನೆ ಆ ಪರ್ಟಿಕ್ಯುಲರ್ ಮನೆ ಬಗ್ಗೆ ನಿನಗೆ ಕೆಲವೊಂದು ಲೆಸನ್ಸ್ ಕಲ್ಸಕ್ಕೆ. ಆ ಥರ ಈಗ 5ನೇ ಮನೇಲಿ ಯಾರೋ ಒಬ್ರಿಗೆ ಶನಿ ಇದೆ ಅಂತ ಇಟ್ಕೊಳ್ಳಿ. 5ನೇ ಮನೆ ಬಂದು ಇಟ್ ಇಸ್ ದ ಹೌಸ್ ಆಫ್ ಪೂರ್ವ ಪುಣ್ಯ ಆ್ಯಂಡ್ ಆಲ್ಸೋ ಇಟ್ ಇಸ್ ದ ಹೌಸ್ ಆಫ್ ಮಕ್ಕಳು. ಸೊ ಅವ್ರು ಯೂಶಲಿ ಮಕ್ಕಳ ಸಂಬಂಧವಾಗಿ ತುಂಬ ಕಷ್ಟಪಡಬೇಕಾಗತ್ತೆ, ಪ್ರೀತಿ ಸಂಬಂಧವಾಗಿ ತುಂಬ ಕಷ್ಟಪಡಬೇಕಾಗತ್ತೆ ಈ ಥರ. ಸೊ ಅವ್ರಿಗೆ ಆ ಪರ್ಟಿಕ್ಯುಲರ್ ದಶೆ ಬಂದಾಗ ಕೆಲವೊಂದು ಪಾಠಗಳನ್ನ ಅವರು ಕಲೀಲೇಬೇಕು. ಇವ್ರೇನು ಅನ್ಕೊಂಡ್ಬಿಡ್ತಾರೆ ಗೊತ್ತಾ, ನನಗೆ ಕಷ್ಟ ಬರ್ತಾ ಇದೆ, ಇಷ್ಟು ದಿನ ನನ್ನ ಕಷ್ಟನೇ ಬಂದಿಲ್ಲ, ಕಷ್ಟ ಬರ್ತಾ ಇದೆ, ಸೊ ನನ್ಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋ ಥರ ಜನಕ್ಕೆ ಫೀಲ್ ಬರುತ್ತೆ ಒಂದು. ಆ್ಯಂಡ್ ಇನ್ನೊಂದು ನಾನು ನಿಮಗೆ ಶಾಪದ ಬಗ್ಗೆ ಹೇಳ್ತಿದ್ದೆ, ಕರ್ಸಸ್ ಅಂತ ಹೇಳ್ತಿದ್ನಲ್ಲ. ಸೊ ಪಾಸ್ಟ್ ಲೈಫಿಂದನೂ ನಾವು ಕೆಲವೊಂದು ಶಾಪಗಳನ್ನ ತಂದಿರ್ತೀವಿ. ಸ್ತ್ರೀ ಶಾಪ ಇರ್ಬೋದು, ಪಿತೃ ಶಾಪ ಇರ್ಬೋದು, ಇಲ್ಲ ಅಂತಂದ್ರೆ ನಮ್ಮ ಪಿತೃಗಳು, ನಮ್ಮ ಪಿತೃಸ್ನ ನಾವು ಸರಿಯಾಗಿ ಹಾನರ್ ಮಾಡದೇ ಇದ್ರೆ, ಇದು ಮಾಡದೇ ಇದ್ರೆ, ನಡ್ಕೊಳ್ಳದೇ ಇದ್ರೆ ಅದ್ರದ್ದು ಶಾಪ ಇರ್ಬೋದು. ಇಲ್ಲದೇ ಇದ್ರೆ ನಾವು ಯಾವುದಾದ್ರು ಸರ್ಪಕ್ಕೆ ಏನಾದರೂ ಮಾಡಿರ್ಬೋದು, ಸೊ ಸರ್ಪದಿಂದ ಬಂದಿರುವಂತಹ ಒಂದು ಶಾಪ ಆದರೂ ಇರ್ಬೋದು. ಇಲ್ದಿದ್ರೆ ಕೆಲವು ಸಲ ಏನಾಗುತ್ತೆ, ನಾವು ಒಬ್ಬರಿಗೆ ಹೇಳಿರ್ತೀವಿ, ಏನೇ ಕಷ್ಟ ಬಂದರೂ ನಾನು ನೋಡ್ಕೋತೀನಿ ಬಿಡು ಅನ್ನೋ ಥರ ಪ್ರಾಮಿಸ್ ಮಾಡಿರ್ತೀವಿ, ಬ್ರೇಕ್ ಮಾಡಿರ್ತೀವಿ. ದಟ್ ಇಸ್ ಕಾಲ್ಡ್ ಆಸ್ ಅ ಕಾಂಟ್ರಾಕ್ಟ್. ನೀನು ಒಬ್ಬರ ಜೊತೆ ಕಾಂಟ್ರಾಕ್ಟ್ ಮಾಡಿದ್ಯಲ್ಲ, ಸೊ ನೀನು ಆ ಲೈಫ್ ಟೈಮಲ್ಲಿ ನೀನು ಅದನ್ನ ಫುಲ್ಫಿಲ್ ಮಾಡಿಲ್ಲ, ಅದು ಒಂದು ನೆಗೆಟಿವ್ ಕರ್ಮ ಥರ ಈ ಪ್ರೆಸೆಂಟ್ ಲೈಫಲ್ಲೂ ಮ್ಯಾನಿಫೆಸ್ಟ್ ಆಗ್ಬೋದು. ಇದು ಒಂದು. ಆ್ಯಂಡ್ ಕೆಲವು ಸಲ ಏನಾಗುತ್ತೆ ಅಂದರೆ, ಲೆಟ್ಸ್ ಸೇ ನಾನು ಪಾಸ್ಟ್ ಲೈಫಲ್ಲಿ ತುಂಬ ದೊಡ್ಡ ಆ್ಯಕ್ಟ್ರೆಸ್ ಆಗಿ ತುಂಬ ದುಡ್ಡು ಮಾಡಿರ್ತೀನಿ ಅಂತ ಇಟ್ಕೊಳ್ಳಿ, ತುಂಬ ಸಕ್ಸಸ್ಫುಲ್ ನಾನು. ಈ ಲೈಫ್ ಟೈಮಲ್ಲಿ ನಾನು ಹುಟ್ತೀನಿ, ನನಗೆ ಸಕ್ಸಸ್ ಬರುತ್ತೆ. ಬಂದಾಗ ಸಬ್ಕಾನ್ಷಿಯಸ್ಲಿ ನನಗೆ ನನಗಿದೆಲ್ಲ ಬೇಡಪ್ಪ, ಯಾಕೆ ಬೇಕು ನನಗೆ ಕೆಟ್ಟದಾಗ್ಬಿಟ್ರೆ ಅಂತ ಹೇಳಿ ಸಬ್ಕಾನ್ಷಿಯಸ್ಲಿ ನನಗೆ ನಾನು ಸೈಕಿಕ್ ಅಟ್ಯಾಕ್ ಕೂಡ ಮಾಡ್ಕೋಬೋದು. ಬಿಕಾಸ್ ಪಾಸ್ಟಲ್ಲಿ ನಾನು ಮೇಲಕ್ಕೆ ಹೋಗಿ ಕೆಳಗಡೆ ಬಿದ್ದಿದ್ದೀನಿ, ಸಕ್ಸಸ್ ನೋಡಿ ಬಿದ್ದಿದ್ದೀನಿ, ಮತ್ತೆ ನನಗದು ಪ್ಯಾಟರ್ನ್ ಬೇಡ ಅಂತ ಹೇಳಿ ನನ್ನ ಮೇಲೆ ನಾನೇ ಗೊತ್ತಿಲ್ಲದೆ ಸಬ್ಕಾನ್ಷಿಯಸ್ಲಿ ಐ ಕ್ಯಾನ್ ಡೂ
ಸೈಕಿಕ್ ಅಟ್ಯಾಕ್ಸ್ ಆನ್ ಮೈ ಸೆಲ್ಫ್ ಇಟ್ ಸೆಲ್ಫ್, ನನ್ನ ಮೇಲೆ ನಾವು ಮಾಡ್ಕೋಬೋದು ಈ ಥರ. ಆಮೇಲೆ ಇನ್ನೊಂದು, ಕೆಲವರು ದೇವರುಗಳಿಗೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ, ನಾನು ಹಾಗೆ ಮಾಡ್ತೀನಪ್ಪ, 1 kg ಚಿನ್ನ ಕೊಡ್ತೀನಿ, 2 kg ಬೆಳ್ಳಿ ಕೊಡ್ತೀನಿ ಅಂತ ಹೇಳಿ. ಅದು ನೀವು ಪೂರೈಸದೇ ಇದ್ದಾಗ ದಟ್ ಇಟ್ ಸೆಲ್ಫ್ ಬಿಕಮ್ಸ್ ಲೈಕ್ ಅ ಕರ್ಸ್ ಥರ, ಬಿಕಾಸ್ ನೀನು ನಡ್ಕೋತೀನಿ ಅಂತ ನೀನು ಹೇಳಿದ್ಯಲ್ಲ, ಆ ಥರ. ಆ್ಯಂಡ್ ಕೆಲವ್ರಿಗೆ ಏನನ್ಸುತ್ತೆ, ಇದು ಕರ್ಸ್ ಇರ್ಬೋದು, ಅದೆಲ್ಲ ಇವರೇ ಮಾಡಬೇಕು ಅಂತ ಎಲ್ಲ ಹೇಳ್ತಾರಲ್ಲ, ಇಲ್ಲ. ನಿಮಗೆ ತುಂಬ ನೆಗೆಟಿವಿಟಿ ಅಥವಾ ತುಂಬ ಕೋಪ ಇದ್ದಾಗ ಆ ರೋಷದಲ್ಲಿ ನೀವು ಏನಾದರೂ ಹೇಳಿದ್ರಿ ಅಥವಾ ಶಾಪ ಹಾಕಿದ್ರೆ ಇಟ್ ಬಿಕಮ್ಸ್ ಟ್ರೂ, ಬಿಕಾಸ್ ಅದ್ರ ಇಂಟೆನ್ಸಿಟಿ ಅಷ್ಟೊಂದಿರತ್ತೆ. ಓಕೆ, ಐಲ್ ಗಿವ್ ಯು ಒನ್ ಎಕ್ಸಾಂಪಲ್. ನನ್ನ ಮನೆಗೆ ಒಬ್ಬರು ಅಜ್ಜಿ ಬರೋರು, ನನ್ನ ಅತ್ತೆ ಮನೆಗೆ ಒಬ್ಬರು ಬರೋರು. ಸ್ವಲ್ಪ ವಯಸ್ಸಾಗಿತ್ತು, ಒಂದು 70-75 ವರ್ಷ ಹಾಗಾಗಿತ್ತು. ಅವ್ರ ಮನೆ ಮುಂದೆ ಎಲ್ಲ ನೀರು ಹಾಕಿ ತೊಳೆದು ಹೋಗೋರು, ಪಾಪ ವಯಸ್ಸಾಗಿತ್ತು, ಸುಮಾರು 70 ವಯಸ್ಸು ಆಗಿತ್ತು. ಸೊ ಅವ್ರಿಗೊಬ್ಬ ಮಗ ಇದ್ದ, ಆಯ್ತಾ, ಯಾವಾಗಲೂ ಕುಡ್ಕೊಂಬಂದು ಹೊಡೆಯೋನು ಅಜ್ಜಿನ. ಸೊ ಒಂದ್ಸಲ ಏನಾಗಿತ್ತು, ಅವ್ರಿಗೆ ತುಂಬ ಬೇಜಾರಾಗೋಯ್ತು, ಅದೇ ಥರ ಹೊಡೆದು ಬಿಟ್ಟಿದ್ದ, ತುಂಬ ಬೇಜಾರಾಯಿತು. ಅವ್ರೇನು ಮಾಡಿದ್ರು, ಹತ್ಕೊಂಡು ಸುರ್ಕೊಂಡು ಒಂದಷ್ಟು ಕರ್ಪೂರ ತೊಗೊಂಡೋಗಿ ದೇವ್ರ ಮುಂದೆ ಹಚ್ಬಿಟ್ಟು, ನೋಡು ನೀನೇ ನೋಡ್ಕೋ, ಇವನಿಷ್ಟು ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಹೇಳಿ ಬಂದ್ಬಿಟ್ಟಿದ್ರು. ಬಂದಾದ್ಮೇಲೆ 3 ದಿನ ಕೆಲಸಕ್ಕೆ ಬರಲಿಲ್ಲ. ಸೊ 4ನೇ ದಿನ ಬಂದರು. ನಾವು ಕೇಳಿದ್ವಿ ಏನಾಯಿತು ಅಂದರೆ, ಅಮ್ಮ ಈ ಥರ ಹೊಡಿತಾ ಇದ್ದ, ನನಗೆ ಬೇಜಾರಾಗೋಯ್ತು, ನಂಗೆ ತಡ್ಕೊಳಕ್ಕಾಗಲಿಲ್ಲ. ಸೊ ದೇವ್ರ ಮುಂದೆ ಹೋಗ್ಬಿಟ್ಟು ನಾನು ಈ ಥರ ಕರ್ಪೂರ ಹಚ್ಚಿ ಬಂದೆ, ಅದಾದಮೇಲೆ ಅವ್ನಿಗೆ ಆಕ್ಸಿಡೆಂಟ್ ಆಯಿತು, ಸೊ ಹಾಗಾಗಿ ನಾನು ಕೆಲಸಕ್ಕೆ ಬರಲಿಲ್ಲ ಅಂತ ಹೇಳಿ. ಸೊ ನಾನೇನು ಹೇಳ್ತಾ ಇರೋದು ಅಂದರೆ, ಇಟ್ ವರ್ಕ್ಸ್ ಆಯಿತಾ. ಆ್ಯಂಡ್ ಇನ್ನೊಂದು, ನಾವು ಯಾರ ಮೇಲೆ ಮಾಡ್ತೀವಲ್ಲ ಅವ್ರದ್ದು ಟೈಮ್ ಕೆಟ್ಟದಿರಬೇಕು, ಅರ್ಥ ಆಯ್ತಾ. ಮತ್ತು ಅವರು ಇಫ್ ದೇ ಆರ್ ನಾಟ್ ಪ್ರಾಪರ್ಲಿ ಪ್ರೊಟೆಕ್ಟೆಡ್, ಆವಾಗ ಕೂಡ ಏನಂತಾರೆ ಹೇಳಿ, ಅದು ಬೇಗ ಆಗತ್ತೆ. ಈಗ ನಾನು ಹೇಳಿದ್ನಲ್ಲ, ಆತ ಕುಡಿತಾ ಇದ್ದ, ಸೊ ಕುಡ್ದಾಗ ಏನಾಗುತ್ತೆ, ಅವ್ರ ಆರ ತುಂಬ ವೀಕ್ ಇರುತ್ತೆ. ಓಕೆ, ಸೊ ಏನಂತಾರೆ ಹೇಳಿ, ದೇ ಆರ್ ನಾಟ್ ಸ್ಟ್ರಾಂಗ್, ಎನರ್ಜೆಟಿಕಲಿ ಅವ್ರು ಸ್ಟ್ರಾಂಗ್ ಇಲ್ಲ. ಸೊ ಅಂಥವ್ರಿಗೆ ತೊಂದರೆ ಮಾಡೋದು ತುಂಬ ಈಸಿ, ಆಯಿತಾ. ಆ್ಯಂಡ್ ಇವಾಗ ಕೆಲವ್ರು ಹೇಳ್ತಾರೆ ಗೊತ್ತಾ, ಅವನಿಗೆ ಮತಿಭ್ರಷ್ಟ ಆದ, ಅಥವಾ ಯುನೋ ಮನಸ್ಸಿಂದು ಸ್ಥಿಮಿತ ಕಳ್ಕೊಂಡು ಅವನು ಇದಾಗ್ಬಿಟ್ಟ. ಯು ಕ್ಯಾನ್ ಡೂ ದ್ಯಾಟ್ ವಿತ್ ಬ್ಲ್ಯಾಕ್ ಮ್ಯಾಜಿಕ್ ಆಲ್ಸೋ, ಮಾಡ್ಬೋದು. ಈಗ ನೀವು ಏನಂತಾರೆ ಹೇಳಿ, ರೇಖಿ ನಾವು ಅದೆಲ್ಲ ಮಾಡ್ತೀವಲ್ಲ, ಇಟ್ಸ್ ಮ್ಯಾನಿಪುಲೇಷನ್ ಆಫ್ ಎನರ್ಜಿ. ನಾವು ಎನರ್ಜಿ ಮ್ಯಾನಿಪುಲೇಟ್ ಮಾಡ್ತಿದ್ವಿ ಹೀಲ್ ಮಾಡೋಕ್ಕೆ, ಓಕೆನಾ. ಇದರಲ್ಲೂ ನಾವು ಎನರ್ಜಿ ಮ್ಯಾನಿಪುಲೇಟ್ ಮಾಡ್ತಿದ್ವಿ ಕೆಡಕ್ ಮಾಡೋಕ್ಕೆ. ಬಟ್ ನೀನು ಏನಕ್ಕೆ ಎನರ್ಜಿನ ಯೂಸ್ ಮಾಡ್ತಾ ಇದೀಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲನೂ ಬ್ಲ್ಯಾಕ್ ಮ್ಯಾಜಿಕ್ಕೇನೆ ಅಲ್ಲ. ಆ್ಯಂಡ್ ಲೈಕ್ ಐ ಸೆಡ್, ನೀವು ಆ ಸ್ಪೆಲ್ ಮಾಡುವಾಗಲೂ ಕೂಡ ನಿಮ್ಮ ಮೈಂಡ್ ಸೆಟ್ ತುಂಬ ಇಂಪಾರ್ಟೆಂಟ್. ನಿನಗೆ ಏನು ಬೇಕು, ನೀನು ಏನಕ್ಕೆ ಮಾಡ್ತಾ ಇದೀಯಾ ಅಂತ. ನೀನು ಫಾರ್ ಎಕ್ಸಾಂಪಲ್ ಈಗ ದುಡ್ಡಿಗೆ ನೀನು ಮ್ಯಾನಿಫೆಸ್ಟ್ ಮಾಡುವಾಗ ನಿನ್ನ ತಲೆಯಲ್ಲಿ ಏನಾದರೂ ಒಂದು ನೆಗೆಟಿವ್ ಆಲೋಚನೆ ಬಂದರೆ, ನಿಂದು ಸ್ಪೆಲ್ ವರ್ಕ್ ಆಗೋ ಬದಲು ನಿನ್ನ ನೆಗೆಟಿವಿಟಿ ವರ್ಕ್ ಆಗುತ್ತೆ. ಬಿಕಾಸ್ ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದು ಏನಂತಾರೆ ಹೇಳಿ, ಆ ಟೈಮಲ್ಲಿ ಯು ಶುಡ್ ನೋ ನಿಮ್ಗೆ ಏನು ಬೇಕು ಏನು ಬೇಡ. ಒಂದು ಚಿಕ್ಕ ಭಯ ಆಗಲಿ ಡೌಟ್ ಆಗಲಿ ಕೂಡ ಬರಬಾರ್ದು ಆ ಟೈಮಲ್ಲಿ. ಸೊ ಅಷ್ಟು ನಿಮಗೆ ಫೋಕಸ್ ಇದ್ದು ನೀವು ಮಾಡಿದಾಗ ಇಟ್ ವರ್ಕ್ಸ್. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಾವು ಮನುಷ್ಯರಲ್ಲ, ಸೊ ವಿ ಗೆಟ್ ಆ ಕಡೆ ಈ ಕಡೆ ನಮ್ಮದು ಮನಸ್ಸು ಹೋಗುತ್ತೆ. ಒಂದು ಎರಡನೇದು, ನೀವು ಸ್ಪೆಲ್ ಮಾಡುವಾಗಲೂ ಅಷ್ಟೇ. ನೀವು ಡೊನಾಲ್ಡ್ ಟ್ರಂಪ್ ಇದಕ್ಕೆ ಬಂದ್ರಲ್ಲ, ಏನಂತಾರೆ ಹೇಳಿ, ಅಧಿಕಾರಕ್ಕೆ ಬಂದ್ರಲ್ಲ, ಆಗ ನೀವು ಇದರಲ್ಲಿ ನೋಡಿರ್ಬೋದು, ನಮ್ಮ ವಿಚಸ್ ಗ್ರೂಪಲ್ಲೆಲ್ಲ ತುಂಬ ಜನ ಏನಂತ ಹಾಕಿದ್ರು ಅಂತಂದರೆ, ವಿ ಆರ್ ಆಲ್ ಮೇಕಿಂಗ್ ಅ ಸ್ಪೆಲ್, ಏನಂತಂದರೆ ಅವನು ಮತ್ತೆ ಇದು ಅಧಿಕಾರಕ್ಕೆ ಬರಬಾರ್ದು ಅಂತ ಹೇಳಿ ದಟ್ ಇಡ್ ಅ ಸ್ಪೆಲ್. ಅವ್ರು ಆ್ಯಕ್ಚುಲಿ ಏನು ಮಾಡಿದ್ರು ಗೊತ್ತಾ, ಬರಬಾರ್ದು ಅಂತ ಮಾಡಿದ್ರು ಬಿಟ್ರೆ ಅವನ ಬದಲಿಗೆ ಇವ್ರು ಬರಬೇಕು ಅನ್ನೋದು ಸ್ಪೆಲ್ ಮಾಡಲಿಲ್ಲ. ಸೊ ಏನಾಯ್ತು, ಅವ್ರು ಏನು ಬೇಡ ಅಂದ್ರು ಅದೇ ಮ್ಯಾನಿಫೆಸ್ಟ್ ಆಯಿತು. ಸೊ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ನೀವು ವರ್ಡ್ಸ್ನ ಏನು ಹೊರಗಡೆ ಹಾಕ್ತಾ ಇದ್ದೀರಾ, ಅಥವಾ ನೀವು ಏನು ಇಂಟೆನ್ಷನ್ ಹೊರಗಡೆ ಹಾಕ್ತಾ ಇದ್ದೀರಾ, ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಒಬ್ಬರು ಮಾಡೋ ಬದಲು ತುಂಬ ಜನ ಮಾಡಿದಾಗ ಇಟ್ ಬಿಕಮ್ಸ್ ಮೋರ್ ಇಫೆಕ್ಟಿವ್. ಕಲೆಕ್ಟಿವ್ ಆಗಿ ಮಾಡ್ತೀವಲ್ಲ, ಅದಕ್ಕೆ ನೀವು ಯೂಶಲಿ ಬೇರೆ ಕಂಟ್ರೀಸಲ್ಲೆಲ್ಲ ಈ ವಿಚಸ್ ಎಲ್ಲ ಏನಿರ್ತಾರ, ದೇ ಫಾರ್ಮ್ ಅ ಕೋವನ್ ಅಂದರೆ ಒಂದು ಗ್ರೂಪ್ ಥರ ಫಾರ್ಮ್ ಮಾಡಿ ದೇ ಡೂ ವರ್ಕ್, ಎನರ್ಜಿ ವರ್ಕ್ ಲೈಕ್ ಅ ಗ್ರೂಪ್, ಒಂದು ಫ್ಯಾಮಿಲಿ ಥರ. ಅವರವರೇ ಒಂದು ಫ್ಯಾಮಿಲಿ ಥರ. ಹೌದು, ಒಂದು ಫ್ಯಾಮಿಲಿ ಥರ ಮಾಡಿಕೊಂಡು ಅದಕ್ಕೆ ಒಬ್ಳು ಹೈ ಪ್ರೀಸ್ಟ್ರೆಸ್ ಅಂತ ಇರ್ತಾರೆ. ಹೈ ಪ್ರೀಸ್ಟ್ ಆ್ಯಂಡ್ ಹೈ ಪ್ರೀಸ್ಟ್ರೆಸ್. ಹೈ ಪ್ರೀಸ್ಟ್ ಬಂದು ಹೀಸ್ ಲೈಕ್ ಅ ಹೆಡ್ ಪ್ರಿನ್ಸಿಪಲ್ ಥರ. ಹೈ ಪ್ರೀಸ್ಟ್ರೆಸ್ ಇಸ್ ಲೈಕ್ ದ ಫೀಮೇಲ್ ವರ್ಷನ್ನು. ಹೇಗೆ ಸ್ಕೂಲಲ್ಲಿ ಸ್ಟೂಡೆಂಟ್ಸ್ನೆಲ್ಲ ಟ್ರೈನ್ ಮಾಡ್ತಾರೆ, ಅದೇ ರೀತಿ ದೇ ಟ್ರೈನ್. ಅದರಲ್ಲೂ ನಮಗೆ 365 and 1 ಅಂತ ಇದೆ, ಅ ಇಯರ್ ಅಂಡ್ ಅ ಡೇ ಅಂತ ಹೇಳ್ತಾರೆ. ಈ ಇದಿರ್ಬೋದು, ಏನಂತಾರೆ ಹೇಳಿ, ಈ ವಿಕಾ ಇರ್ಬೋದು, ಅಥವಾ ಪೇಗನಿಸಮ್ ಇರ್ಬೋದು, ಟ್ಯಾರೋ ಇರ್ಬೋದು, ಏನೇ ಅಕಲ್ಟ್ ಇರ್ಬೋದು, ನೀವು ಏನೇ ಮಾಡ್ಬೇಕಂದ್ರೂ ಅವ್ರು ಸಡನ್ನಾಗಿ ನಿಮ್ಮನ್ನು ಕರ್ಕೊಳ್ಳಲ್ಲ. ಇವಾಗೆಲ್ಲ ಹೆಂಗಾಗಿದೆ ಅಂದರೆ, ಕಡಲೆಕಾಯಿ ಥರ ಕಾಸು ಕೊಟ್ಟವನಿಗೆ ಕಡಲೆಕಾಯಿ ಟೈಪ್ಸ್ ಕೊಟ್ಟು ತಗೋತಾರೆ. ಬಟ್ ನೀವು ಅಥೆಂಟಿಕ್ ಆಗಿ ನೀವು ಕಲಿಯಕ್ಕೆ ಹೋದಾಗ ಅ ಇಯರ್ ಅಂಡ್ ಅ ಡೇ ಅಂತ ಕರೀತಾರೆ. 365 ದಿನ ಪ್ಲಸ್ 1 ದಿನ, 366 ದಿನ ಆದ್ಮೇಲೂ ನಿನಗೆ ನಾನು ಕಲಿಬೇಕು ಅನ್ನೋ ಅಷ್ಟೇ ಉತ್ಸಾಹ ಇದ್ರೆ ಮಾತ್ರ ಅವ್ರು ನಿಮ್ಮನ್ನ ವಾಪಸ್ ತಗೊಳ್ಳೋದು. ಬಟ್ ಜನಕ್ಕೆ ಅಷ್ಟು ಪೇಷನ್ಸ್ ಇರಲ್ಲ. ಸೊ ಯಾರಿಗೆ ಅಷ್ಟು ಪೇಷನ್ಸ್ ಇರಲ್ಲೋ ಅವ್ರು ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅದಕ್ಕಿಂತ ಮುಂಚೆನೆ. ಸೊ ದಟ್ಸ್ ಹೌ ದೇ ಫಿಲ್ಟರ್. ಅದಾದ್ಮೇಲೆ ಅವ್ರನ್ನ ತಗೊಂಡು ಟ್ರೈನ್ ಮಾಡ್ತಾರೆ.
ಡಿಪೆಂಡಿಂಗ್ ಅಪಾನ್ ದೇರ್ ಕೆಪಾಸಿಟಿ. ಈಗ ಕೆಲವರು 3rd ಸ್ಟ್ಯಾಂಡರ್ಡ್ ಅಷ್ಟು ಕಲ್ತಿರ್ತಾರೆ ಅಥವಾ ಅವ್ರಿಗೆ ಅಷ್ಟು ಪವರ್ ಇರುತ್ತೆ, ಕೆಲವರಿಗೆ ಸ್ವಲ್ಪ ಕಡಿಮೆ ಪವರ್ ಇರುತ್ತೆ. ಡಿಪೆಂಡಿಂಗ್ ಅಪಾನ್ ದಟ್ ದೇ ಟ್ರೈನ್ ದೆಮ್. ಮ್ಯಾಮ್ ಹಾಗಾದ್ರೆ ಇದು ಬ್ಲ್ಯಾಕ್ ಮ್ಯಾಜಿಕ್ ಅಂತಂದ್ರೆ ಏನು? ಅದು ನಮಗಾಗಿದೆ ನಮ್ಮ ಲೈಫಲ್ಲಿ ಇದು ಬ್ಲ್ಯಾಕ್ ಮ್ಯಾಜಿಕ್ ಇಂದ ಈ ತರ ಪ್ರಾಬ್ಲಮ್ಸ್ ಆಗ್ತಿದೆ, ಹೇಗ್ ಗೊತ್ತಾಗುತ್ತೆ? ಓಕೆ, ಸಿ ನಾನು ಹೇಳ್ದಂಗೆ ಎಲ್ಲದಕ್ಕೂ ಶನೇಶ್ವರನೇ ಕಾರಣ ಅಲ್ಲ. ಸೊ ಎಲ್ಲ ಪ್ರಾಬ್ಲಮ್ಗೂ ನಾವು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಕ್ ಬರಲ್ಲ. ಸೊ ನಾರ್ಮಲಿ ನೀವು ನಿಮ್ಮ ಲೈಫಲ್ಲಿ ನೋಡ್ಕೊಂಡಾಗ ನಿಮ್ಗೆ ಅನ್ಸುತ್ತೆ ಇಟ್ ಇಸ್ ವೆರಿ ವೆರಿ ಅನ್ಯೂಶುವಲ್, ಈ ಥರ ಆಗಕ್ಕೆ ಚಾನ್ಸೇ ಇಲ್ಲ ಅನ್ನೋ ಥರ ಅನ್ಸುತ್ತೆ ನಿಮಗೆ. ದಟ್ ಈಸ್ ದ ಫಸ್ಟ್ ಸೈನ್ ದ್ಯಾಟ್ ಓಕೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ. ಲೈಕ್ ಎಲ್ಲಾನು ಯಾವುದು ನಿಮ್ಮ ಲೈಫಲ್ಲಿ ಸರಿ ಆಗಲ್ಲ. ಪ್ರತಿಯೊಂದು ವಿಷಯ, ಫಾರ್ ಎಕ್ಸಾಂಪಲ್ ನೀವು ಎಲ್ಲಾರ ಹೊರಗಡೆ ಹೋಗಬೇಕು ಅಂದಾಗ ಹೋಗೋಕ್ಕೇನೆ ಒಂದು ಪ್ರಾಬ್ಲಮ್ ಆಗುತ್ತೆ. ಜಸ್ಟ್ ಎಕ್ಸಾಂಪಲ್ ನಾನು ಕೊಡ್ತಿರೋದು. ಅಥವಾ ಹೋಗ್ತೀರಾ, ಅಗೇನ್ ಟ್ರಾಫಿಕ್ ಇರುತ್ತೆ, ಅಲ್ಲಿ ಏನೋ ಒಂದು ಕೆಲ್ಸಕ್ಕಂತ ಹೋಗಿರ್ತೀರಾ, ಅವ್ರಲ್ಲಿ ಇರೋದೇ ಇಲ್ಲ, ಅಗೇನ್ ನೆಕ್ಸ್ಟ್ ದಿನ ಬಾ ಅಂತ ಹೇಳ್ತಾರೆ. ಒಂದಿನದ ಕೆಲಸ 10 ದಿನ ಆಗುತ್ತೆ. ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್ ನಾ ಹೇಳ್ತಿರೋದು. ಇಟ್ ಈಸ್ ಲೈಕ್ ಅ ಸೀರೀಸ್ ಆಫ್ ನೆಗೆಟಿವ್ ಇವೆಂಟ್ಸ್ ಆಗುತ್ತೆ ನಿಮ್ಮ ಲೈಫಲ್ಲಿ. ದಟ್ ಈಸ್ ದ ಫಸ್ಟ್ ಸೈನು. ಎರಡನೇದು, ಯೂಶಲಿ ಫೋರ್ ಹೆಡ್ ಏನಿದೆ ಅಲ್ಲ, ಕಪ್ಪಾಗತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.